ಲಕ್ಷ್ಮೀಶ್ವರದಲ್ಲಿರುವಂತಹ ಸೂರಣಗಿ ಗ್ರಾಮದಲ್ಲಿ ಸದ್ಯ ಸೂತಕದ ಛಾಯೆ ಆವರಿಸದೆ ಕುಟುಂಬಸ್ಥರ ಆಕ್ರಂದನ ಸದ್ಯ ಮುಗಿಲು ಮುಟ್ಟಿದೆ. ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ಇದ್ದಾರೆ. ಅಲ್ಲಿನ ಸದ್ಯದ ಸಿಚುವೇಶನ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಪ್ರಕಾಶ್ ನೂಲ್ವಿ, ಯಶ್ ಅವರು ಆಗಮಿಸುತ್ತಿದ್ದಾರೆ. ಕೆಲವೇ ಸಮಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಲ್ಲಿ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯ ಅಲ್ಲಿನ ಚಿತ್ರಣ ಯಾವ ರೀತಿಯಾಗಿದೆ ಪ್ರಕಾಶ್ ನೂಲ್ವಿ? ವಿದ್ಯಾ, ಈಗ ಸೂರಣಗಿ ಗ್ರಾಮದಲ್ಲಿ ಸೂತಕದ ಛಾಯೆ ನೀವು ಹೇಳಿದಂತೆ ಈ ಸ್ಥಳಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಟ ಯಶ್ ಬರ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ಸಾಕಷ್ಟು ಜನ ನೆರೆದಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಯಶ್ ಅಭಿಮಾನಿಗಳು ಕೂಡ ಇದ್ದಾರೆ. ಏನು ನಿನ್ನೆ ರಾತ್ರಿ ಸಾವನ್ನಪ್ಪಿದಂಥ 3 ಜನ ಯಶ್ನ ಅಪ್ಪಟ ಅಭಿಮಾನಿಗಳಾಗಿದ್ದರು. ಅದೇ ಕಾರಣಕ್ಕಾಗಿ ಅವರು ಕಟೌಟ್ ಕಟ್ಟುವಂಥ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗಲಿ ಸಾವನ್ನಪ್ಪಿರುವಂಥದ್ದು ಎಲ್ಲರಿಗೂ ಈಗ ಗೊತ್ತಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಯಶ್ಗಾಗಿ ಕಾಯ್ತಾ ಇರುವಂಥ ಜನ. ಬೆಳಗ್ಗೆಯಿಂದನೂ ಕೂಡ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಜನ ಬಂದಿದ್ದಾರೆ. ಈ ದುಡಿಯುವ ಕೈಗಳನ್ನು 3 ಕುಟುಂಬಗಳು ಕಳ್ಕೊಂಡಿದ್ದಾವೆ. ಅತ್ಯಂತ ಕಡು ಬಡತನದ ಕುಟುಂಬಗಳಿವು. ದುಡಿಯುವ ಕೈಗಳನ್ನು ಕಳೆದುಕೊಂಡು ಅನಾಥರಾಗಿದ್ದಾರೆ. ಅವರ ದುಃಖವನ್ನು ಹೇಳೋದಕ್ಕೆ ಶಬ್ದಗಳು ಕೂಡ ಸಿಗ್ತಾ ಇಲ್ಲ. ಅಷ್ಟೊಂದು ದುಃಖದ ಛಾಯೆಯಲ್ಲಿ ಇಡೀ 3 ಕುಟುಂಬ ಇದ್ದಾವೆ. ಇದೀಗ ಹುಬ್ಬಳ್ಳಿಯನ್ನು ಯಶ್ ಬಿಟ್ಟು ಈಗಾಗಲೇ ಸೂರಣಗಿ ಸಮೀಪ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿಯೇ ಪೊಲೀಸರು ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಪೊಲೀಸರು ಕೂಡ ಯಾವುದೇ ಗೊಂದಲ ಗಲಾಟೆ ಗದ್ದಲ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಕೂಡ ಸೂಕ್ತ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ಕಾಣಿಸ್ತಾ ಇದ್ದಂಥದ್ದು ಪೊಲೀಸರು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಮತ್ತು ಇನ್ನೂ ಅಭಿಮಾನಿಗಳು ಹೆಚ್ಚಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಟೈಮ್ ಆಗ್ತಾ ಇದ್ದಂತೆ ಅಭಿಮಾನಿಗಳ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳ ಆಗ್ತಾ ಇದೆ. ಅಭಿಮಾನಿಗಳು ಮಾತಾಡ್ತಾ ಇದ್ದಾರೆ, ಏನು ಹೇಳ್ತೀರಿ? ಈಗ ಇಲ್ಲಿ ಮಾತಾಡ್ತಾರೆ ಸರ್, ಇದೊಂದು ತುಂಬ ದುಃಖಕರ ಸಂಗತಿ ಇದು. ನಾವು ನಿನ್ನೆ ನೈಟು ಸುಮಾರು ಒಂದು 11:30 ಗಂಟೆ ಸುಮಾರಿಗೆ ನಾವು ಅಲ್ಲಿ ನಮ್ಮ ತಾಂಡೆ ಕ್ರಾಸಲ್ಲಿ ನಿಂತ್ಕೊಂಡಾದಾಗ ಅವರು ಇಲ್ಲಿ ಅದು ಬ್ಯಾನರ್ನೆಲ್ಲ ಕಟ್ಟೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರು. ನಾವೇನೋ ಈಗ ರಾತ್ರಿ ಇಲ್ಲಿ ಆಗುತ್ತೆ, ಆಮೇಲೆ ನಾವು ಕೂಡ ಅದನ್ನು ಬೆಳಿಗ್ಗೆ ಸೆಲೆಬ್ರೇಷನ್ ಮಾಡೋಣ ಅಂಥೇಳಿ ನಾವು ಅದನ್ನು ಮನದಲ್ಲಿ ಇಟ್ಕೊಂಡು ನಾವು ನಮ್ಮ ಪಾಡಿಗೆ ನಾವು ಆ ಕಡೆ ಹೋದ್ವಿ. ಅದಾದ ಒಂದು 10-15 ನಿಮಿಷಕ್ಕೆ ಅವರು ನಮ್ಮ ಆ ಕಡೆ ಕ್ರಾಶಿಗೆ ಬಂದು ಅಲ್ಲಿ ಅಂಗಡಿಯನ್ನು ಮುಚ್ಚಿದ್ರು. ಆ ಟೈಮಲ್ಲಿ ಬಂದು ಅಲ್ಲಿ ಮಾತಾಡಿಸಿ ಕೂಡ ಹೋಗಿದ್ದಾರೆ. ಅದಾಗಿ ಒಂದು 15 ನಿಮಿಷಕ್ಕೆ ಬಂದು ಅದು ಆದಂಥ ಘಟನೆ ಅದು ನಮಗೂ ಗೊತ್ತಿಲ್ಲ. ಬೆಳಿಗ್ಗೆ ಆಮೇಲೆ ನಮಗೆ ಗೊತ್ತಾಯ್ತು ನ್ಯೂಸ್ ಹಚ್ಚಿದಾಗ. ಅದು ಆಗಬಾರ್ದಿತ್ತು. ನಾವು ತುಂಬ ದುಃಖದಲ್ಲಿದ್ದೀವಿ ಇಲ್ಲಿ ನಮ್ಮ ಊರಿನವರೆಲ್ಲ. ಇನ್ನೊಂದೇನೆಂದರೆ, ಈಗಾಗಲೇ ಇದಾಗಿರ್ತಕ್ಕಂಥ ಘಟನೆಯನ್ನು ಅವರು ಅಭಿಮಾನಿಗಳು ಅವ್ರಿಗೆ ತುಂಬ ಅವರ ಮನೆಯವರಾಗಲಿ ಅವರು ಎಲ್ಲ ಗೆಳೆಯರಾಗಲಿ ತುಂಬ ದುಃಖದಲ್ಲಿದ್ದಾರೆ. ಅವರಿಗೆ ಸಾಂತ್ವನ ಹೇಳೋದಕ್ಕೇನೆ ಈಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರೇನು ಬರ್ತಾ ಇದ್ದಾರೆ, ಅವ್ರಿಗೆ ನಾವು ಸ್ವಾಗತಿಸ್ತೀವಿ. ಅವರಿಗೆಲ್ಲ ಸಾಂತ್ವನ ಹೇಳಿ ಅವರಿಗೆ ಆರ್ಥಿಕವಾಗಿ ಅಥವಾ ಅವ್ರಿಗೆ ಮತ್ತು ಅವ್ರ ಮನೆಯಲ್ಲಿ ಸಾಂತ್ವನ ಹೇಳಿ ಅವರಿಗೆ ಏನಾದರೂ ಒಂದು ಏನೋ ಅವರು ಮತ್ತು ಇನ್ನೊಂದು ಬೇಡಿಕೆ ಇದೆ ನಮ್ಮದು. ಏನಂದರೆ ಅವು 3 ಹುಡುಗರದು ನಮ್ಮ 3 ಹುಡುಗರದು ಅದು ಸ್ಟ್ಯಾಚು ಕೂಡ ಯಾವ ಸ್ಥಳದಲ್ಲಿ ಘಟನೆ ಏನಾಗಿದೆ ಅಲ್ಲಿ ಸ್ಟ್ಯಾಚು ನಿರ್ಮಾಣ ಆಗಬೇಕು ಅನ್ನೋದು ನಮ್ಮ ಊರಿನವರೆಲ್ಲರೂ ಯುವಕರೆಲ್ಲರೂ ಬೇಡಿಕೆ ಇದೆ. ಅದನ್ನು ಸರ್ ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಬೇಡಿಕೆ. ಸರ್, ಇದು ಒಂದು ಭಾಳ ವಿಷಾದಕರ ಸಂಗತಿ. ಏನೊಬ್ಬ ಕನ್ನಡದ ಚಲನಚಿತ್ರ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಹುಟ್ಟುಹಬ್ಬಕ್ಕೆ ಬ್ಯಾನರ್ ಏರಿಸೋಗೋಸ್ಕರ ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟಂಥ ಈ ನಮ್ಮ ತಾಲೂಕಿನ ಸೂರಣಗಿ ಗ್ರಾಮದ ಯುವಕರು, ಬಹುಶಃ ಎಲ್ಲ 19ರಿಂದ 21 ವಯಸ್ಸಿನ ಹುಡುಗರಿದ್ದರು. ಕುಟುಂಬಕ್ಕೆ ಇವತ್ತು ಎಲ್ಲ ಚಿತ್ರನಟರಂಗೆ ನಾವು ಯಶ್ ಅವ್ರನ್ನೂ ತಿಳ್ಕೊಂಡಿದ್ವಿ. ಆದರೆ ಬರೀ ಉದಾರ ಮನಸ್ಸಿನವರು. ಒಂದು ಕಡೆ ಅವರು ಬರ್ತಾ ಇರೋದು ಖುಷಿ, ಆದರೆ ಇಂಥ ದುಃಖದಲ್ಲಿ ಈ ಊರಿಗೆ ಬರ್ತಾ ಇದ್ದಾರೆ ಅನ್ನೋದನ್ನು ನಮಗೊಂದು ದುಃಖ. ಯಾಕೆಂದರೆ ಆ ಮೃತರ ಕುಟುಂಬದ ಯುವಕರು ಅವ್ರಿಗೆ ಎಷ್ಟೇ ಇದು ಕೊಟ್ಟರು ಇವತ್ತು ಆ ಮಕ್ಕಳು ಹೊಳ್ಳಿ ಬರೋಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿ ಸಂಬಂಧ, ಯಾಕಂದರೆ ಕನ್ನಡ ನಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವ್ರಂದರು. ಅದೇ ದೇವರು ಅವ್ರ ಮಗಗೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ಗೆ ದೇವ್ರಂದಂಥ ನಮ್ಮ ನೆಲ ಇದೆ. ಅಂಥ ನೆಲದಲ್ಲಿ ಇವತ್ತು ಈ 3 ಜನ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಇವರು ಬಹುಶಃ ಯಶ್ ಅವ್ರ ಪಾಲಿಗೆ ದೇವ್ರ ರೂಪದಲ್ಲಿ ಬರ್ತಾ ಇದ್ದಾರೆ. ಅಂಥ 3 ಜನ ಯುವಕರನ್ನ ಇವತ್ತು ಇಲ್ಲಿ ಆ ಅಂಗನವಾಡಿ ಕೇಂದ್ರದ ಮುಂದೆ ಪುಸ್ತಕ ನಿರ್ಮಾಣ ಮಾಡಬೇಕು. ಮತ್ತು ಭಾಳ ಬಡ ಕುಟುಂಬದಲ್ಲಿ ಇದ್ದಂಥ, ಯಾಕಂದ್ರೆ ಕರ್ನಾಟಕ ಚಲನಚಿತ್ರ ನಟರಿಗೆ ಇವತ್ತೇನಾದರೂ ಫ್ಯಾನ್ಸ್ಗಳು
ಬರೀ ತೀರಾ ಬಡ ಕುಟುಂಬದವರು ಇವತ್ತು ಅವರ ಅಭಿಮಾನಿಗಳಾಗಿ ಇಡೀ ರಾಜ್ಯದಲ್ಲಿ ಕಾಣ್ತೀವಿ ನಾವು. ಅಂತ ಇವತ್ತು ಆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂಥ 3 ಜನ ಯುವಕರು ಇಲ್ಲಿಲ್ಲ. ಅವ್ರ ಕುಟುಂಬಕ್ಕೆ ಏನಾದರೂ ಯಶ್ ಅವರು ಪರಿಹಾರ ಘೋಷಣೆ ಮಾಡ್ಬೇಕಂತ ಈ ಸಂತ ಕೇಳ್ತಾರೆ. ಸರ್ ನಾವು ಯಶ್ ಅಭಿಮಾನಿಗಳು, ಬಟ್ ತುಂಬ ಬೇಜಾರಾಯಿತು ನಮಗೂ. ನಾವು ನಿನ್ನೆ ನೈಟೇ ಬಂದಿದ್ವಿ, ಬಟ್ ಅದು ದುಃಖ ನೋಡಿ ಮತ್ತೆ ವಾಪಸ್ ಹೋದ್ವಿ. ನಮ್ಮ ಯಶ್ ಅವರು ಯಾವುದೇ ಅವರು ಹೊರದೇಶಕ್ಕೆ ಹೋಗಿದ್ರು, ಅವರು ಈ ದುರ್ಘಟನೆ ಕಂಡು ಅವರು ಎಂತೆ ಕೆಲಸ ಕಾರ್ಯಕ್ರಮ ಇದ್ದರೂ ಬಿಟ್ಟು ಬರ್ತಾ ಇದ್ದಾರೆ. ಅವ್ರು ನಮ್ಮ ತುಂಬ ಹೃದಯದ ಅಭಿಮಾನಿಗಳು. ಮತ್ತು ಅವರು ದುರ್ಘಟನೆ ಆದ ಮನೆಯಲ್ಲಿ ಸಾಂತ್ವನ ಹೇಳಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಇದು ಒಂದು ದುಃಖದ ವಿಷಯ. ನಾವು ಸವಣೂರು ತಾಲೂಕು ಹೂವಿನ ಸಿಗ್ಲಿ ಗ್ರಾಮದವರು. ಇಂಥ ಘಟನೆ ಕೇಳಿ ನಮಗೆ ತಡ್ಕೊಳೋದಾಗಿಲ್ಲ. ಅಂಥದ್ರಲ್ಲಿ ನಮ್ಮ ಬಾಸ್ ಬರ್ತಾರಂತೆ ನಮ್ಮ ಹೆಮ್ಮೆ. ಆದರೆ ಈಗ ಇಂಥ ದುಃಖದಾಗ ಅವ ಬಂದು ಇದನ್ನು ಮಾಡ್ತಾರಂದ್ರೆ ನಮ್ಗೆ ಇದು ಆಗೈತಿ. ನಮ್ಗೆ ಕೇಳ್ಕೊಳೋದೇನೆಂದರೆ ಅವ್ರ ಅಭಿಮಾನಿಯಾಗಿ ಅವ್ರದ್ದೊಂದು ಟ್ಯಾಚು ಇಲ್ಲಿ ನಿರ್ಮಾಣ ಮಾಡ್ಬೇಕಂತ ಕೇಳ್ಕೊ. ಯಾರು ಸ್ಟ್ಯಾಚು ಬೇಕಾಗ್ಯದ ಈಗ? ಇವ್ರು 3 ಜನರು. 3 ಜನ ಆ ಜಾಗದಲ್ಲಿ ಅವರು ಒಂದು ಟ್ಯಾಚು ಮಾಡಿ ನಮಗೆ ಕೊಡ್ಬೇಕಂತ ಕೇಳ್ಕೊ. ಎಸ್ ಅಭಿಮಾನಿಗಳಿಗೆ ಹೇಳ್ಕೊಳ್ಳೋದೇನೆಂದರೆ, ಯಾವುದೇ ಯುವಕರಾಯ್ತು ಈ ಥರ ದುಸ್ಸಾಹಕ್ಕೆ ಕೈ ಹಾಕಬಾರದು. ಅದು ಮತ್ತು ಈಗ ಹೆಸರು ನಾವು ಏನು ಹೇಳ್ಕೊಳ್ಳೋದು ಅಂತಂದರೆ, ಆ ಬಡ ಕುಟುಂಬಕ್ಕೆ ಅವರ ಕೈಯ ಸಹಾಯವನ್ನು ಮಾಡಿ ಅವರ ಮನೆ ಮಕ್ಕಳ ಥರ ನೋಡಿಕೊಂಡು ಇದರಲ್ಲಿ ಬಯಸ್ಕೊಳ್ಸ್ಕೊಂಡು ನಾವೊಂದು ಸಹಿಸ್ಕೊಳ್ತೀವಿ. ಈಗೇನು ಸುರುಣಿ ಗ್ರಾಮದ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ, ಅವರು 3 ಮಂದಿ ಸ್ಟ್ಯಾಚ್ಯೂವನ್ನು ಕಟ್ಟಿಸ್ಕೊಡ್ಬೇಕಂತಂದೇಳಿ ಆ ಯುವಕರ ಆಸೆಯನ್ನು ಎಸ್ ಸರ್ ರಾಕಿಂಗ್ ಸ್ಟಾರ್ ಎಸ್ ಸರ್ ಅವರು ಆದಷ್ಟು ಬೇಗನೆ ಅದನ್ನು ನೆರವೇರಿಸ್ಕೊಡ್ಬೇಕೆಂದು. ಈಗ ಯಶನ್ನ ನೋಡೋದು ಒಂದು ಖುಷಿ ಆದ್ರೆ, ಇನ್ನೊಂದು ಕಡೆ ಅದನ್ನ ಈ ಮಕ್ಕಳನ್ನ ಕಳ್ಕೊಂಡಿದ್ದು ಒಂದು ಖುಷಿ. ಇದನ್ನ ವ್ಯಕ್ತಪಡಿಸಕ್ಕೆ ಆಗ್ಲಾರ್ದಂಥ ಸಂದರ್ಭ ಅಲ್ಲ ಇದು? ಹೌದು ಸರ್, ಹೌದು ಸರ್. ತುಂಬ ದುಃಖ ಆಗಿದೆ ಸರ್. ಪಾಪ ಸೋಣಿಗಿ ಗ್ರಾಮದಾಗ ಇದನ್ನೆಲ್ಲ ಮಾಡಬಾರ್ದತ್ತು ಆಗಿಬಿಟ್ಟಿದೆ. ಏನು ಮಾಡೋಕ್ಕಲ್ಲ ಸರ್. ಎಸ್ ಸರ್ ಏನಾರ ಒಂದು ಪರಿಹಾರ ಕೊಡ್ಬೇಕು ಅವ್ರಿಗೆ. ಇವತ್ತು ಯಶ್ ಅವರು ಬರ್ತಾರೆ ಸಂಭ್ರಮದಲ್ಲಿರಬೇಕಾದ ಕ್ಷಣದಲ್ಲಿ ಯುವಕರಿಗೆ ಇವತ್ತು ನಮ್ಮ ನಗಲಿ ದುಃಖವನ್ನು ವ್ಯಕ್ತಪಡ್ತೀವಿ. ಈಗ ಯುವಕರಿಗೆ ಸಾಂತ್ವನ ಯಶ್ ಅವರು ಆಗಮಿಸ್ತಿರೋದು ಎಲ್ಲರಿಗೆ ಅಭಿಮಾನಿಗಳಿಗೆ ಒಂದು ರೀತಿ ಇದು. ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ಯಶನ್ನು ನೋಡಿ ಖುಷಿ ಪಡಬೇಕು, ಇದನ್ನು ನೋಡಿ ದುಃಖ ಪಡಬೇಕು, ಗೊತ್ತಾಗದಂಥ ಸಂದಿಗ್ಧ ಸ್ಥಿತಿ ಇದು. ಹೌದು ಸರ್, ಹಂಗೆ ಗೊಂದಲದ ಪರಿಸ್ಥಿತಿ ಇದೆ. ಯಾವುದಾರ ಒಂದು ಸಮಾರಂಭಕ್ಕೆ ಬಂದರೆ ಖುಷಿಯಿಂದ ಇದು ಮಾಡ್ತಿದ್ವಿ ರೀ. ಈಗ ಯಶ್ ಅವರು ಇಂಥದ್ದು ಕಾರ್ಯಕ್ರಮಕ್ಕೆ ಬರೋದು ಸ್ವಲ್ಪ, ಆದರೂ ಒಬ್ಬ ನಟರಾಗಿ ಬಂದು ಸಾಂತ್ವನ, ವಿದೇಶದಲ್ಲಿದ್ದರೂ ಬಂದು ಸಾಂತ್ವನ ಹೇಳ್ತಾ ಇರೋದು ಅಭಿಮಾನಿಗಳಿಗೆ ಒಂದು ರೀತಿ ಧೈರ್ಯ ತುಂಬಿದೆ. ಇಂಥ ನಟನ ಪಡೆದಕ್ಕೆ ನಾವು ಕನ್ನಡಿಗರು ಧನ್ಯವಾದಗಳು. ಇಲ್ಲ, ಎಸ್ ಅಭಿಮಾನಿ ಸರ, ಈ ಥರ ಆಗಿದ್ದಕ್ಕೆ ನಮಗೂ ದುಃಖ ಆಗೈತ್ರಿ. ಇದನ್ನು ಬಿಟ್ಟು ಏನು ಹೇಳಕ್ಕೆ ಇಷ್ಟಪಡಲ್ಲ ಸರ್. ಪಾಪ ಅವರು ಮನೆಯವರಿಗೆ ಏನೋ ಒಟ್ಟು ಪರಿಹಾರ ಇದನ್ನು ಮಾಡಬೇಕು. ವಿದ್ಯಾ, ಈ ಮಕ್ಕಳೇನಿದ್ದಾವೆ ಬಡ ಮಕ್ಕಳು, ಇವ್ರಿಗೇನಾದರೂ ಪರಿಹಾರ ಸಿಕ್ಕಬೇಕು. ಇವರು ಯಶನ ಮೇಲಿರುವಂಥ ಹುಚ್ಚು ಅಭಿಮಾನದಿಂದ ಇಂಥ ಕೆಲಸ ಮಾಡೋಕ್ಕೆ ಹೋಗಿದ್ದಾರೆ. ಹಾಗಾಗಿ ಇಂಥ ದುರ್ಘಟನೆ ನಡೆದಿದೆ. ಇವರ 3ರ ಪುತ್ಥಳಿ ಆಗಬೇಕು. ಅದ್ರ ಜೊತೆಗೆ ಈ ಕುಟುಂಬಕ್ಕೆ ಆರ್ಥಿಕವಾದಂಥ ಸಹಾಯ ಸಿಗಬೇಕು ಅನ್ನುವಂಥ ಆಗ್ರಹ ಇವರೆಲ್ಲರದ್ದು. ಇನ್ನು ನೀವು ದೃಶ್ಯದಲ್ಲಿ ಒಂದು ಸಾರಿ ಈ ಕಡೆ ನೋಡ್ಬೋದು, ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಸಾಕಷ್ಟು ಜನ ನೆರೆದಿದ್ದಾರೆ. ಇನ್ನೂ ಕೆಲವೇ ಕ್ಷಣಗಳಲ್ಲಿ ನಟ ಯಶ್ ಈ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಕಾಣಸಿಗ್ತಾ ಇರುವಂಥದ್ದು ಯಶ್ ಅಭಿಮಾನಿಗಳು ಯಶ್ಗಾಗಿ ಕಾಯ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಸಂದರ್ಭದಲ್ಲಿ ಯಶನ್ನ ನೋಡಿ ಖುಷಿ ಪಡಬೇಕು, ಈ ಘಟನೆಯಲ್ಲಿ ಮೃತಪಟ್ಟವ್ರನ್ನ ನೋಡಿ ದುಃಖ ಪಡಬೇಕು, ಒಂದು ಅರ್ಥ ಆಗದಂತ ಸ್ಥಿತಿ. ಪ್ರಕಾಶ್, ನಾವು ಕೂಡ ಗಮನಿಸ್ತಾ ಇದ್ವಿ, ನೀವು ತೋರಿಸ್ತಾ ಇದ್ರಿ ದೃಶ್ಯಗಳಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ ಅಂತ ಹೇಳಿ. ಈಗ ನವೀನ್, ಹನುಮಂತ ಹಾಗೆ ಮತ್ತೋರ್ವ ಯುವಕ ಮುರಳಿ, ಈ 3 ಜನರ ಮನೆ ಅಕ್ಕಪಕ್ಕದಲ್ಲಿ ಇದೆಯಾ ಹೇಗೆ ಅಂತ ಹೇಳಿ? ಅಂದ್ರೆ ಪ್ರತಿಯೊಬ್ಬರ ಮನೆಗೂ ಭೇಟಿ ನೀಡುವವರಿದ್ದಾರೆ ಅಥವಾ ಎಲ್ಲರೂ ಕೂಡ ಪೋಷಕರು ಒಂದೇ ಕಡೆ ಸೇರಿದಾರ? ಪೊಲೀಸರು ಯಾವ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಪ್ರಕಾಶ್ ನುಲ್ವಿ? ವಿದ್ಯಾ, ಇದು 3 ಜನರದ್ದು ತುಂಬಾ ದೂರದಲ್ಲಿ ಏನಿಲ್ಲ ಮನೆಗಳು. ಈಗ ನಾ ದೃಶ್ಯದಲ್ಲಿ ತೋರಿಸ್ತಾ ಇರುವಂಥದ್ದು ಈ ಮನೆ ಏನಿದೆ, ಇದು ಮುರಳಿ ನಡುವಿನ ಮನೆಯವರ ಮನೆ.
ಇದನ್ನು ದಾಟಿಕೊಂಡು ಒಂದು 10 ಹೆಜ್ಜೆ ಮುಂದಕ್ಕೆ ಹೋದರೆ ಅಲ್ಲಿ ಸಿಗೋದು ನವೀನ್ ಗಾಜಿ ಅವರ ಮನೆ. ಅಲ್ಲಿಂದ ಮುಂದಕ್ಕೆ ಒಂದು 20-30 ಮೀಟರಷ್ಟು ಹೋದರೆ ಅಲ್ಲಿ ಸಿಗುವಂಥದ್ದು ಹನುಮಂತ್ ಹರಿಜನ್ ಅವರ ಮನೆ. ಹೀಗಾಗಿ ತುಂಬ ದೂರ ಏನು ಈ ಮನೆಗಳು ಇಲ್ಲ, ಒಂದಕ್ಕೊಂದು ಹತ್ತಿರದಲ್ಲೇ ಇರುವಂಥದ್ದು. ಹಾಗಾಗಿ ಯಶ್ ಬಂದು ಏನು ಇನ್ನೂ ಕ್ಲಾರಿಟಿ ಇಲ್ಲ, ಎಲ್ರಿಗೂ ಒಂದೇ ಕಡೆ ಸೇರ್ತಾರಾ ಅಥವಾ ಎಲ್ಲರ ಮನೆಗೂ ಭೇಟಿ ನೀಡ್ತಾರಾ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ತೆಗೆದುಕೊಳ್ಬೇಕಾಗಿದೆ. ಈಗ ಇದು ಈ ಮನೆ ಏನಿದೆ ಇದು ಈಗಾಗಲೇ ನಾ ಹೇಳಿದಂತೆ ಮುರಳಿ ನಡುವಿನ ಮನೆಯವರ ಮನೆ. ಇಲ್ಲಿ ಹೀಗೆ ಮುಂದಕ್ಕೆ ಹೋದರೆ ಇದೇ ಜಾಗದಲ್ಲಿ ಮುಂದೆ ಸಿಗುವಂಥದ್ದು ನವೀನ್ ಗಾಜಿ ಅವರ ಮನೆ. ಅದರ ಪಕ್ಕದಲ್ಲಿ ಇರುವಂಥದ್ದು ಹನುಮಂತ್ ಹರಿಜನ್ ಅವರ ಮನೆ. ಹಾಗಾಗಿ 3 ಮನೆಗಳು ಏನು ತುಂಬ ದೂರ ಇಲ್ಲ. ಇಲ್ಲಿ ಅಭಿಮಾನಿಗಳು ಕೂಡ ನೆರೆದಿದ್ದಾರೆ. ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಟೈಮ್ ಕಳೆದಂತೆ. ಹಾಗಾಗಿ 3 ಮನೆಗಳಿಗೂ ಭೇಟಿ ನೀಡುವಂಥ ಸಾಧ್ಯತೆ ಇದೆ. ವಿದ್ಯಾ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.